ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ದಹನ ಮತ್ತು ಜ್ವಾಲೆ ಪಾಠದ 19ನೇ ಪ್ರಶ್ನೆ. ಪಟಾಕಿ ಸಿಡಿಸುವುದು ಯಾವ ವಿಧದ ದಹನ ಕ್ರಿಯೆಯಾಗಿದೆ? ನಿಮ್ಮ ಉತ್ತರಕ್ಕೆ ಕಾರಣ ನೀಡಿ ಅಂತ ಹೇಳಿದ್ದಾರೆ. ನಿಮಗ್ ಗೊತ್ತು, ದಹನ ಕ್ರಿಯೆಯಲ್ಲಿ 3 ವಿಧಗಳನ್ನು ಹೇಳ್ತೀವಿ ನಾವು, ಅಲ್ವಾ? ಕ್ಷಿಪ್ರ ದಹನ, ಸ್ವಯಂ ಪ್ರೇರಿತ ದಹನ, ಸ್ಫೋಟ ಅಂತ ಬರ್ತದೆ. 3 ವಿಧಗಳು ಸಾಮಾನ್ಯವಾಗಿ: ಕ್ಷಿಪ್ರ ದಹನ, ಸ್ಫೋಟ ಹಾಗೆ ಸ್ವಯಂ ಪ್ರೇರಿತ ದಹನ. ಅದ್ರ ಜೊತೆ ಇನ್ನೊಂದು ಬರ್ತದೆ, ಮಂದ ದಹನ ಅಂತ ಕರಿತೀವಿ. ಅಂದ್ರೆ ಬಹಳ ನಿಧಾನವಾಗಿ ದಹನ ಕ್ರಿಯೆ ಆಗುವಂಥದ್ದು ಮಂದ ದಹನ ಅಂತ ಕರಿತೀವಿ. ಕ್ಷಿಪ್ರ ಅಂದ್ರೆ ನಾವು ಒಂದು ಬೆಂಕಿ ಕಿಡಿಯನ್ನ ಕಾಣಿಸಿದ ತಕ್ಷಣ ಬೆಂಕಿ ಹೊತ್ಕೊಂಡು ಉರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಯಂ ಪ್ರೇರಿತ ಅಂದ್ರೆ ಏನು, ಅದಕ್ಕೆ ಬೆಂಕಿ ಕಿಡಿಯ ಅವಶ್ಯಕತೆಯೂ ಇರುವುದಿಲ್ಲ. ನಾವು ಕೊಠಡಿಯ ತಾಪಮಾನದಲ್ಲಿ ಅದನ್ನ ತಗೊಬಂದು ಇಟ್ಬಿಟ್ರೆ ಅದು ತನ್ನಷ್ಟಕ್ಕೆ ತಾನೇ ಹೊತ್ಕೊಂಡು ಉರಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸ್ಫೋಟ ಅಂದ್ರೇನು, ನಾವ್ ಅದಕ್ಕೆ ಬೆಂಕಿಯ ಕಿಡಿಯನ್ನ ಕೊಡ್ತೀವಿ, ಆದ್ರೆ ಇದು ಕ್ಷಿಪ್ರ ದಹನದ್ಕಿಂತ ಹೇಗೆ ಬೇರೆ ಆಗಿರುತ್ತೆ ಅಂದ್ರೆ ಇದು ಬಹಳ ದೊಡ್ಡ ಸದ್ದನ್ನ ಉಂಟು ಮಾಡುತ್ತೆ, ಹೆಚ್ಚಿನ ಬೆಳಕನ್ನ ಉಂಟು ಮಾಡುತ್ತೆ. ಅದನ್ನ ಸ್ಫೋಟ ಅಂತ ಕರಿತೀವಿ. ಹಾಗಿದ್ರೆ ನಿಮ್ಗೆ ಈಗಾಗಲೇ ಉತ್ತರ ಸಿಕ್ಬಿಟ್ಟಿರುತ್ತೆ ಅಲ್ವಾ? ಪಟಾಕಿ ಸಿಡಿಸುವುದು ಯಾವ ವಿಧದ ದಹನ ಕ್ರಿಯೆಯಾಗಿದೆ ಅಂದ್ರೆ ಇದು ಪಟಾಕಿ ಸಿಡಿಸಿದಾಗ ಹೆಚ್ಚಿನ ಬೆಳಕು ಮತ್ತೆ ಹೆಚ್ಚಿನ ಶಬ್ದ ಬರ್ತದಲ್ವಾ, ಹಾಗಾಗಿ ಇದು ಸ್ಫೋಟವಾಗಿದೆ ಅಂತ ಹೇಳಬಹುದು. ಏಕೆಂದರೆ ಪಟಾಕಿಯನ್ನು ಹೊತ್ತಿಸಿದಾಗ ಕ್ಷಿಪ್ರ ಕ್ರಿಯೆ ನಡೆದು ಉಷ್ಣ, ಬೆಳಕು ಮತ್ತು ಶಬ್ದ ಉಂಟಾಗಿರುತ್ತೆ. ಹಾಗಾಗಿ ಪಟಾಕಿ ಸಿಡಿಸುವುದನ್ನ ಸ್ಫೋಟ ಅಂತ. ಥ್ಯಾಂಕ್ ಯು.